ನಮಸ್ಕಾರ ಸ್ನೇಹಿತರೆ. ನಿನ್ನೆ ದೆಹಲಿಯ ಬೀದಿಗಳಲ್ಲಿ ನಡೆದ ಘಟನೆಗಳನ್ನು ನೀವು ಗಮನಿಸಿರ್ಬೋದು. ಅದು ಕೇವಲ ಒಂದು ಸಾಧಾರಣ ಪ್ರತಿಭಟನೆಯಾಗಿರಲಿಲ್ಲ. ಬದಲಿಗೆ ಇವತ್ತಿನ ನಮ್ಮ ಶಿಕ್ಷಣ ಮತ್ತು ಆಡಳಿತ ವ್ಯವಸ್ಥೆಯ ಅಸಲಿ ಚಿತ್ರಣವನ್ನು ಅದು ಬಿಚ್ಚಿಟ್ಟಿದೆ. ಒಂದೆಡೆ ಸತತವಾಗಿ ಆಗುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು, ಅದರಲ್ಲೂ ಮುಖ್ಯವಾಗಿ ನೀಟ್ ಪರೀಕ್ಷೆಯ ವಿವಾದಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಅತಂತ್ರ ಮಾಡಿವೆ. ಒಂದು ಪಾರದರ್ಶಕ ವ್ಯವಸ್ಥೆ ಬೇಕು ಅಂತ ಬೀದಿಗಿಳಿದು ನ್ಯಾಯ ಕೇಳ್ತಿರೋ ಯುವಕರ ಮೇಲೆ ಅಶ್ರುವಾಯು ಹಾಗೂ ಲಾಠಿ ಚಾರ್ಜ್ ಪ್ರಯೋಗವಾಗ್ತಿರೋದು ನಿಜಕ್ಕೂ ವಿಷಾದನೀಯ. ವ್ಯವಸ್ಥೆಯನ್ನು ನಂಬಿದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವ ಬದಲು ಅವರನ್ನೇ ಅಪರಾಧಿಗಳ ಥರ ನಡೆಸ್ಕೊಳ್ಳಲಾಗ್ತಿದೆ. ಇನ್ನು ಇದೇ ವಾಸ್ತವಿಕ ಸಮಸ್ಯೆಯನ್ನು ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡ ವಿರೋಧ ಪಕ್ಷಗಳು ತಮ್ಮ ಹೋರಾಟವನ್ನು ನೇರವಾಗಿ ಮೋದಿಯವರ ಮನೆ ಬಾಗಿಲಿಗೆ ತಗೊಂಡು ಹೋಗಿವೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಂಸತ್ತಿನ ಒಳಗಿನ ಕಲಾಪಗಳನ್ನು ಬದಿಗೊತ್ತಿ ನೇರವಾಗಿ 7ನೇ ಲೋಕ ಕಲ್ಯಾಣ ಮಾರ್ಗದಲ್ಲಿರೋ ಪ್ರಧಾನಿ ಮೋದಿಯವರ ಅಧಿಕೃತ ನಿವಾಸದ ಮುಂದೆ ಪ್ರತಿಭಟನೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿಯವರನ್ನ ಯುವಕರ ವಿರೋಧಿ ಪ್ರಧಾನಿ ಅಂತ ಕರೆಯುವ ಮೂಲಕ ಒಂದು ದೊಡ್ಡ ರಾಜಕೀಯ ದಾಳವನ್ನೇ ಉರುಳಿಸಿದ್ದಾರೆ. ಇಲ್ಲಿ ವಿಪಕ್ಷಗಳ ಸ್ಪಷ್ಟ ಲೆಕ್ಕಾಚಾರ ಏನಂದರೆ, ಒಂದು ವೇಳೆ ಅವರು ಸಂಸತ್ತಿನ ಒಳಗೆ ನಿಂತು ಚರ್ಚೆ ಮಾಡಿದರೆ ಆಡಳಿತ ಪಕ್ಷಕ್ಕೂ ತಿರುಗೇಟು ನೀಡೋದಕ್ಕೆ ಸಾಕಷ್ಟು ಅವಕಾಶ ಸಿಗ್ತಿತ್ತು. ಈ ಪೇಪರ್ ಲೀಕ್ ಮಾಫಿಯಾದ ಬೇರುಗಳು ಯಾವೆಲ್ಲ ರಾಜ್ಯಗಳಲ್ಲಿವೆ ಅನ್ನೋದನ್ನು ಆಡಳಿತ ಪಕ್ಷ ಎಳೆಯಾಗಿ ಬಿಚ್ಚಿಡ್ತಿತ್ತೇನೋ. ವಿರೋಧ ಪಕ್ಷಗಳ ಆಡಳಿತವಿರುವ ರಾಜ್ಯಗಳ ಬಣ್ಣವು ಬಯಲಾಗುವ ಭಯ ಅವರಿಗಿತ್ತ ಗೊತ್ತಿಲ್ಲ. ಅದಕ್ಕೆ ಇಡೀ ವಿವಾದವನ್ನು ಕೇವಲ ಮೋದಿ ವರ್ಸಸ್ ವಿದ್ಯಾರ್ಥಿಗಳು ಅಂತ ಬಿಂಬಿಸುವ ಜೊತೆಗೆ ಗ್ಲೋಬಲ್ ಲೆವೆಲ್ನಲ್ಲಿ ಭಾರತದ ಪ್ರಧಾನಿ ಮನೆಗೇನೆ ಭದ್ರತೆ ಇಲ್ಲ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಡ್ರಾಮ್ಯಾಟಿಕ್ ವಿಜುವಲ್ಸ್ ಕೊಡೋ ಇಡನ್ ಹ್ಯಾಂಗಲ್ ಕೂಡ ಇದರಿಂದೇ ಇರ್ಬೋದು. ಇಷ್ಟು ಸಾಲದು ಅಂತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರವೇನೆಂದರೆ, ಯುವಕರ ಭವಿಷ್ಯದ ಜೊತೆಗೆ ಪ್ರಧಾನಿಯವರನ್ನ ಅವರ ಮನೆ ಬಾಗಿಲಲ್ಲೇ ಪ್ರಶ್ನಿಸುವ ರಾಜಕೀಯ ತಂತ್ರಗಾರಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ. ಈ ರಾಜಕೀಯ ಹೈಡ್ರಾಮಾವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಬೀದಿಗಿಳಿದಿರುವ ಈ ಆಕ್ರೋಶದ ಕಿಡಿ ಅಷ್ಟು ಸುಲಭವಾಗಿ ಆರುವ ಲಕ್ಷಣಗಳಂತೂ ಕಾಣ್ತಿಲ್ಲ. ಈ ರಾಜಕೀಯ ಹೈಡ್ರಾಮಾ ಒಂದು ಕಡೆ ಆದರೆ, ಇತ್ತ ಆನ್ ಗ್ರೌಂಡ್ನಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಯಾವ ಮಟ್ಟಕ್ಕೆ ಸ್ಫೋಟಗೊಂಡಿತ್ತು ಅನ್ನೋದಕ್ಕೆ ಮೊನ್ನೆ ಜನಪಥ್ ರಸ್ತೆಯಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಜನಪಥ್ ರಸ್ತೆಯಲ್ಲಿ ನಿಯೋಜನೆಗೊಂಡಿದ್ದ ಭದ್ರತಾ ಪಡೆಗಳಿಗೆ ಮತ್ತು ಪೊಲೀಸರಿಗೆ ಒಂದು ಕ್ಷಣ ತಮ್ಮ ಕಣ್ಣು ಮುಂದೆ ನಡೆಯುತ್ತಿರೋದು ನಿಜಾನಾ ಅಥವಾ ಭ್ರಮೇನೋ ಅನ್ನೋದು ಅರ್ಥವಾಗಲಿಲ್ಲ. ದಿಢೀರನೆ ಸಾವಿರಾರು ಸಂಖ್ಯೆಯಲ್ಲಿ ನುಗ್ಗಿ ಬಂದ ಪ್ರತಿಭಟನಾಕಾರರು ಅಕ್ಷರಶಃ ಸುನಾಮಿಯಂತೆ ಮುಗಿಬಿದ್ದರು. ಇದು ದೆಹಲಿ ಪೊಲೀಸರ ಗುಪ್ತಚರ ವಿಭಾಗದ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ತಲೆಕೆಳಗಾಗುವಂತೆ ಮಾಡಿತ್ತು. ಪೊಲೀಸರು ಕೇವಲ 500 ಅಥವಾ 1000 ಜನರೋ ಬರಬಹುದು ಅಂತ ಅಂದಾಜಿಸಿದ್ರು. ಆದರೆ ಆ ಜಾಗಕ್ಕೆ ಏಕಾಏಕಿ ದೊಡ್ಡ ಮಟ್ಟದ ಜನಸಾಗರವೇ ಹರಿದು ಬಂದಿತ್ತು. ದೆಹಲಿಯಂತಹ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ದಿಢೀರನೆ ಇಷ್ಟು ದೊಡ್ಡ ಜನಸಾಗರ ಸೇರಬೇಕು ಅಂದರೆ ಅದು ಕೇವಲ ಒಂದೆರಡು ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳಿಂದ ಸಾಧ್ಯನಾ? ಖಂಡಿತ ಇಲ್ಲ. ಇದರಿಂದ ಯಾವುದೂ ಕಾಣದ ಕೈಗಳು ಬಹಳ ವ್ಯವಸ್ಥಿತವಾಗಿ ಫಂಡಿಂಗ್ ಮಾಡಿ ಇಂಟೆಲಿಜೆನ್ಸ್ ಕಣ್ತಪ್ಪಿಸಿ ಈ ಜನರನ್ನು ಕರೆತಂದಿರೋ ದೊಡ್ಡ ಮಟ್ಟದ ಪ್ಲಾನಿಂಗ್ ಇರಬಹುದು. ಈ ಆಕ್ರೋಶದ ಹಿಂದೆ ದೆಹಲಿಯಲ್ಲಿ ಯಾವುದೋ ವ್ಯವಸ್ಥಿತ ಸ್ಲೀಪರ್ ಸೆಲ್ ನೆಟ್ವರ್ಕ್ ಕೆಲಸ ಮಾಡ್ತಾ ಇರಬಹುದೇನೋ ಅನ್ನೋ ಅನುಮಾನವಂತೂ ಖಂಡಿತ ಮೂಡುತ್ತೆ. ಇನ್ನು ಪ್ರತಿಭಟನಾಕಾರರ ಆಕ್ರೋಶದ ಕಟ್ಟೆ ಯಾವ ಮಟ್ಟಿಗೆ ಒಡೆದಿತ್ತು ಅಂದರೆ, ಭದ್ರತೆಗಾಗಿ ಹಾಕಲಾಗಿದ್ದ ಬ್ಯಾರಿಕೇಡ್ಗಳನ್ನು ಅವರು ಬಹಳ ಸಲೀಸಾಗಿ ದಾಟಿ ಮುನ್ನುಗ್ಗಿದ್ದರು. ಪರಿಸ್ಥಿತಿ ಎಷ್ಟು ಉದ್ವಿಗ್ನವಾಗಿತ್ತಂದರೆ, ಭದ್ರತಾ ಸಿಬ್ಬಂದಿ ಹಾಗೂ ಆಕ್ರೋಶಗೊಂಡ ಯುವಕರ ನಡುವೆ ತೀವ್ರ ಘರ್ಷಣೆ ನಡೆದು ಹಲವರು ಗಾಯಗೊಂಡರು. ಕೊನೆಗೆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು 100 ಜನರನ್ನು ವಶಕ್ಕೆ ಪಡೆಯಬೇಕಾಯಿತು. ಇದಾದ ಬೆನ್ನಲ್ಲೇ ಭದ್ರತೆಯ ಹಿತದೃಷ್ಟಿಯಿಂದ ಸಂಸತ್ತಿನ ಕಾಂಪ್ಲೆಕ್ಸ್ನತ್ತ ಹೋಗುವ ಎಲ್ಲ ಮಾರ್ಗಗಳನ್ನು ತಕ್ಷಣವೇ ನಿರ್ಬಂಧಿಸಲಾಯಿತು. ಬೃಹತ್ ಕಬ್ಬಿಣದ ಗೇಟ್ಗಳನ್ನು ಮುಚ್ಚಿ ಬಿಗಿ ಭದ್ರತೆಯನ್ನು ಒದಗಿಸಲಾಯಿತು. ಒಂದು ಕಡೆ ಸಂಸತ್ತಿನ ಒಳಗೆ ಜನಪ್ರತಿನಿಧಿಗಳು ಕೂತಿದ್ರೆ, ಮತ್ತೊಂದು ಕಡೆ ರಸ್ತೆಯಲ್ಲಿ ಯುವಕರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದರು. ಆ ನಿರ್ದಿಷ್ಟ ಕ್ಷಣದಲ್ಲಿ ದೇಶದ ರಾಜಧಾನಿಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೈ ಮೀರಿ ಹೋಯಿತೇನೋ ಅನ್ನುವ ಮಟ್ಟಕ್ಕೆ ಭಾಸವಾಗ್ತಿತ್ತು. ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ತುರ್ತು ನಿಗಾ ಘಟಕದತ್ತ ಒಮ್ಮೆ ಕಣ್ಣಾಯಿಸಿದ್ರೆ ಬೀದಿಯಲ್ಲಿ ನಡೆದ ಆ ಹೋರಾಟದ ಮತ್ತೊಂದು ನೈಜ ಮುಖ ನಮ್ಮ ಕಣ್ಮುಂದೆ ಅನಾವರಣಗೊಳ್ಳುತ್ತೆ. ಒಂದು ಕಡೆ ರಾಜಕಾರಣಿಗಳು ಟಿವಿ ಕ್ಯಾಮರಾಗಳ ಮುಂದೆ ಕೂತು ಬಿಸಿ ಬಿಸಿ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಆ ಘರ್ಷಣೆಯಲ್ಲಿ ಗಾಯಗೊಂಡ ಹಲವು ವಿದ್ಯಾರ್ಥಿಗಳು ಆಸ್ಪತ್ರೆಯ ಬೆಡ್ಗಳ ಮೇಲೆ ಮಲಗಿ ಚಿಕಿತ್ಸೆ ಪಡಿತಾ ಇದ್ದಾರೆ.
ಆ ಗಾಯಗೊಂಡ ವಿದ್ಯಾರ್ಥಿಗಳು ಹೇಳ್ತಾ ಇರೋ ಮಾತುಗಳನ್ನು ಕೇಳ್ತಿದ್ರೆ ಯಾರಿಗಾದರೂ ನಿಜಕ್ಕೂ ಬೇಸರವಾಗುತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ಇದ್ದ ಆ ಸಹಜವಾದ ಭಯ ಮತ್ತು ಆತಂಕವನ್ನು ಇಲ್ಲಿ ರಾಜಕೀಯದ ದಾಳವಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡೋದು ಸಹಜ. ದೆಹಲಿಯಂತಹ ಹೈ ಸೆಕ್ಯೂರಿಟಿ ವಲಯದೊಳಗೆ ಒಂದು ಡೆಡ್ಲಿ ಜನಸಾಗರವನ್ನೇ ನುಗ್ಗಿಸಿದಾಗ ಅದರ ನೇರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಗಾಯಗೊಂಡ ಈ ಯುವಕರೇ ಜೀವಂತ ಸಾಕ್ಷಿ. ಯಾವುದೇ ಒಂದು ಹೋರಾಟಕ್ಕೆ ಗ್ಲೋಬಲ್ ಸಿಂಪತಿ ಸಿಗಬೇಕು ಅಂದರೆ ಅಲ್ಲಿ ರಕ್ತ ಅರಿಯಲೇಬೇಕು ಅನ್ನೋದು ಪ್ರೊಟೆಸ್ಟ್ ಮಾಡಿಸುವವರ ಫಾರ್ಮುಲಾ. ಮುಗ್ಧ ವಿದ್ಯಾರ್ಥಿಗಳನ್ನು ಬೇಕು ಅಂತಲೇ ಬ್ಯಾರಿಕೇಡ್ಗಳ ಮುಂದೆ ತಳ್ಳಿ ಆ ಕ್ಯಾಮ್ರಾ ವಿಜುವಲ್ಸ್ ಮೂಲಕ ಸರ್ಕಾರವನ್ನು ವಿಲನ್ ಮಾಡುವ ರಹಸ್ಯ ಲೆಕ್ಕಾಚಾರವು ಇದರ ಹಿಂದೆ ಅಡಗಿದೆ. ಚೆಸ್ ಆಟದಲ್ಲಿ ರಾಜ ಯಾವಾಗಲೂ ಸೇಫ್ ಆಗಿ ಹಿಂದಿರ್ತಾನೆ, ಆದರೆ ಮುಂದೆ ನಿಂತಿರೋ ಪ್ಯಾದೆಗಳು ಮಾತ್ರ ರಣರಂಗದಲ್ಲಿ ಬಲಿ ಆಗ್ತಾನೇ ಇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಯುವಕರನ್ನ ಮುಂದೆ ಬಿಟ್ಟು ದೊಡ್ಡ ಮಟ್ಟದ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇವೆ ಅನ್ನೋ ವಾದಗಳು ಈಗ ಬಲವಾಗಿ ಕೇಳಿ ಬರ್ತಿವೆ. ಆದರೆ ಇಲ್ಲಿ ನಾವು ಕೇಳ್ಕೊಳ್ಬೇಕಾದ ಅಸಲಿ ಪ್ರಶ್ನೆನೇ ಬೇರೆ ಇದೆ. ಹೀಗೆ ಬೀದಿಯಲ್ಲಿ ಘರ್ಷಣೆ ನಡೆದ ಮಾತ್ರಕ್ಕೆ ಅಥವಾ ಯಾರೋ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ ತಕ್ಷಣ ಈ ಇಡೀ ಸಿಸ್ಟಮ್ ಬದಲಾಗಿ ಬಿಡುತ್ತಾ? ನಮ್ಮ ರಾಷ್ಟ್ರೀಯ ಮಟ್ಟದ ಪರೀಕ್ಷಾ ವ್ಯವಸ್ಥೆಯನ್ನೇ ಗೆದ್ದಲ ಹುಳದಂತೆ ಒಳಗಿಂದೊಳಗೆ ತಿಂದು ಹಾಕ್ತಾ ಇರೋ ಆ ಅಂಡರ್ ಗ್ರೌಂಡ್ ಪೇಪರ್ ಲೀಕ್ ಮಾಫಿಯಾ ಇನ್ನೂ ಸೇಫ್ ಆಗಿನೇ ಇದೆಯಲ್ವಾ? ಆ ಮಾಫಿಯಾವನ್ನು ಸಂಪೂರ್ಣವಾಗಿ ಮಟ್ಟ ಹಾಕೋವರೆಗೂ ಈ ವಿದ್ಯಾರ್ಥಿಗಳಿಗೆ ನಿಜವಾದ ನ್ಯಾಯ ಸಿಗುತ್ತಾ ಅನ್ನೋದೇ ಸದ್ಯದ ಬಹುದೊಡ್ಡ ಪ್ರಶ್ನೆ. ಸ್ನೇಹಿತರೆ, ನನ್ನ ಅನಾಲಿಸಿಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಗೆಳೆಯರೇ, ಬೀದಿಯಲ್ಲಿ ನಿಂತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇರೋ ಆಕ್ರೋಶದ ಕೂಗು ಕೇವಲ ಮೇಲ್ನೋಟಕ್ಕೆ ಕಾಣ್ತಿರೋ ಒಂದು ರೋಗ ಲಕ್ಷಣ ಅಷ್ಟೇ. ಒಬ್ಬ ಮಂತ್ರಿಯನ್ನು ಮನೆಗೆ ಕಳಿಸಿದ ತಕ್ಷಣ ಈ ಇಡೀ ಸಿಸ್ಟಮ್ ಸರಿ ಹೋಗಿಬಿಡುತ್ತೆ ಅಂತ ನಾವು ಅಂದುಕೊಂಡ್ರೆ ಖಂಡಿತ ಅದಕ್ಕಿಂತ ದೊಡ್ಡ ಭ್ರಮೆ ಮತ್ತೊಂದಿಲ್ಲ. ನಮ್ಮ ರಾಷ್ಟ್ರೀಯ ಮಟ್ಟದ ಪರೀಕ್ಷಾ ವ್ಯವಸ್ಥೆ ಹೇಗಾಗಿದೆ ಅಂದರೆ ಹೊರಗಡೆಯಿಂದ ನೋಡೋದಕ್ಕೆ ಯಾವುದೋ ಭವ್ಯವಾದ ಮರದ ಅರಮನೆಯ ಥರ ಕಾಣುತ್ತೆ. ಆದರೆ ಒಳಗಡೆ ಈ ಪೇಪರ್ ಲೀಕ್ ಮಾಫಿಯಾ ಅನ್ನೋ ಗೆದ್ದಲು ಹುಳಗಳು ಸೇರಿಕೊಂಡು ಇಡೀ ಅಡಿಪಾಯವನ್ನೇ ತಿಂದು ಟೊಳ್ಳು ಮಾಡಿಬಿಟ್ಟಿವೆ. ಈ ಗೆದ್ದಲು ಹುಳಗಳನ್ನು ನಾಶ ಮಾಡದೆ ಬರೀ ಅರಮನೆಯ ಬಾಗಿಲಿಗೆ ಹೊಸ ಬಣ್ಣ ಬಳಿದ್ರೆ ಆ ಬಿಲ್ಡಿಂಗ್ ಗಟ್ಟಿಯಾಗೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ದಶಕಗಳಿಂದ ಬೇರೂರಿರುವ ಇಂಥ ಆಡಳಿತಾತ್ಮಕ ಲೋಪದೋಷಗಳು ಇವತ್ತು ನಮ್ಮ ದೇಶದ ಅತಿದೊಡ್ಡ ಶಕ್ತಿಯಾಗಿರೋ ಕೋಟ್ಯಾಂತರ ಯುವಕರ ಭವಿಷ್ಯವನ್ನೇ ಬಲಿ ಪಡಿತಾ ಇವೆ. ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಗಿ ಭದ್ರತೆ ಒದಗಿಸಿ ಎಕ್ಸಾಮ್ ನಡೆಸುತ್ತೆ. ಆದರೆ ಎಲ್ಲೋ ಒಂದು ಕಡೆಯಿಂದ ಬರೋ ಒಂದು ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ ಇಡೀ ವ್ಯವಸ್ಥೆಯ ಶ್ರಮವನ್ನೇ ಮಣ್ಣು ಪಾಲು ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಟ್ಯಾಕ್ಸ್ ಕಟ್ಟೋ ಸಾಮಾನ್ಯ ನಾಗರಿಕನ ಹಣ ಮತ್ತು ವರ್ಷಗಟ್ಟಲೆ ನಿದ್ದೆಗೆಟ್ಟು ಓದಿದ ಯುವಕರ ಬೆವರು ಇವೆರಡಕ್ಕೂ ಇಲ್ಲಿ ಬೆಲೆನೇ ಇಲ್ಲದಂತಾಗಿದೆ. ಇದು ವ್ಯವಸ್ಥೆಯೊಳಗೆ ನುಸುಳಿರುವ ಬಹುದೊಡ್ಡ ಭದ್ರತಾ ಲೋಪವೇ ಹೊರತು ಇಡೀ ಆಡಳಿತ ಯಂತ್ರದ ವೈಫಲ್ಯ ಅಂತ ಹೇಳೋಕ್ಕಾಗಲ್ಲ. ಆದರೂ ಈ ಮಾಫಿಯಾವನ್ನು ಮಟ್ಟ ಹಾಕಲು ಈಗೊಂದು ಸರ್ಜಿಕಲ್ ಸ್ಟ್ರೈಕ್ನ ತುರ್ತು ಅಗತ್ಯವಿದೆ. ಇಲ್ಲಿವರೆಗೂ ನಡೆದ ಘಟನೆಗಳನ್ನು ಗಮನಿಸಿದರೆ ಒಂದು ವಿಚಾರ ಬಹಳ ಸ್ಪಷ್ಟವಾಗುತ್ತೆ. ಇದು ಕೇವಲ ಒಂದು ಪರೀಕ್ಷೆಯ ವೈಫಲ್ಯ ಅಲ್ಲ, ಇಡೀ ಪರೀಕ್ಷಾ ವ್ಯವಸ್ಥೆಯನ್ನೇ ಕಾಡ್ತಾ ಇರೋ ಬಹುದೊಡ್ಡ ಜಾಡ್ಯ. ಇದೇ ದೌರ್ಬಲ್ಯವನ್ನು ಬಂಡವಾಳವಾಗಿಟ್ಟುಕೊಂಡು ಈಗ ದೇಶದೊಳಗೆ ಅತಿದೊಡ್ಡ ರಾಜಕೀಯ ಭೂಕಂಪವೇ ಸೃಷ್ಟಿಯಾಗ್ತಾ ಇದೆ. ಸಚಿವರ ರಾಜೀನಾಮೆ ಕೇಳೋದು ಕೇವಲ ಒಂದು ನೆಪ ಮಾತ್ರ. ವಿರೋಧ ಪಕ್ಷಗಳ ಅಸಲಿ ಟಾರ್ಗೆಟ್ ಏನಂದರೆ ಸಂಸತ್ತಿನ ಒಳಗೆ ಒಂದು ದೊಡ್ಡ ಡೆಡ್ಲಾಕ್ ಸೃಷ್ಟಿ ಮಾಡಿ ಇಡೀ ಕಲಾಪವನ್ನೇ ಸ್ತಬ್ಧಗೊಳಿಸೋದು, ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಪ್ಯಾರಲೈಸ್ ಮಾಡಬೇಕು ಅನ್ನೋ ಈ ತಂತ್ರದ ಅಸಲಿ ಆಟ ಕೇಂದ್ರ ಸಚಿವ JP ನಡ್ಡಾ ಮತ್ತು CJP ಪ್ರತಿನಿಧಿಗಳಾದ ಸೌರವ್ ದಾಸ್ ಹಾಗೂ ಅಶುತೋಷ್ ರಾಂಕಾ ಅವರ ನಡುವೆ ನಡೆದ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಸಂಪೂರ್ಣವಾಗಿ ಬಯಲಾಗಿದೆ. ಬುಧವಾರ ಸಂಸತ್ನಲ್ಲಿ ಈ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ ಬನ್ನಿ ಅಂತ ಆಫರ್ ಕೊಡುವ ಮೂಲಕ ಸರ್ಕಾರ ಪರಿಸ್ಥಿತಿಯನ್ನು ಸ್ವಲ್ಪ ತಣ್ಣಗಾಗಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಆದರೆ ಆಶ್ಚರ್ಯ ಏನಂದರೆ ಈ ಪ್ರಸ್ತಾಪವನ್ನು ಪ್ರತಿಭಟನಾಕಾರರು ಆನ್ ದಿ ಸ್ಪಾಟ್ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿ ಅವರಿಗೆ ಬೇಕಾಗಿರೋದು ಕೇವಲ ವಿದ್ಯಾರ್ಥಿಗಳಿಗೆ ಪರಿಹಾರ ಅಲ್ಲ, ಬದಲಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಕ್ಷಣದ ರಾಜೀನಾಮೆ. ಇದರ ಜೊತೆಗೆ ಈಗ ವಿರೋಧ ಪಕ್ಷಗಳು ಕೂಡ ಸೇರಿಕೊಂಡು ಪ್ರಧಾನಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೂ ಆಗ್ರಹಿಸ್ತಾ ಇರೋದು ಈ ಹೋರಾಟದ ಹಿಂದಿರೋ ಅಸಲಿ ಪೊಲಿಟಿಕಲ್ ಆ್ಯಂಗಲ್ ಅನ್ನು ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸ್ತಾ ಇದೆ. ಇಲ್ಲಿ ನಡೀತಾ ಇರೋದು ಕೇವಲ ಒಂದು ಸಾಧಾರಣ ಅಧಿವೇಶನದ ವಾಕೌಟ್ ಅಲ್ವೇ ಅಲ್ಲ, ಇದೊಂದು ಪಕ್ಕಾ ಲೆಕ್ಕಾಚಾರದ ಡೆಡ್ಲಾಕ್. ಸರ್ಕಾರದ ಜೊತೆ ಯಾವುದೇ ರೀತಿಯ ಸಂಧಾನಕ್ಕೂ ಒಪ್ಪಿಕೊಳ್ಳದೆ ಇಡೀ ಮುಂಗಾರು ಅಧಿವೇಶನವನ್ನೇ ಸಂಪೂರ್ಣವಾಗಿ ಹೈಜಾಕ್ ಮಾಡಬೇಕು ಅನ್ನೋದೇ ವಿರೋಧ ಪಕ್ಷಗಳ ಅಸಲಿ ಗುರಿಯಾಗಿದೆ. ಸಂಸತ್ನಲ್ಲಿ ನಿಂತು
ನಿಂತು ಕಾನೂನುಗಳ ಬಗ್ಗೆ ಚರ್ಚೆ ಮಾಡೋ ಬದಲು ಹೀಗೆ ಬೀದಿಯಲ್ಲಿ ನಿಂತು ಇಡೀ ಶಾಸಕಾಂಗವನ್ನೇ ಸ್ತಬ್ಧಗೊಳಿಸುವ ಮಟ್ಟಿಗೆ ಈ ಒಂದು ಗ್ರಿಡ್ಲಾಕ್ ಅನ್ನು ಬಹಳ ವ್ಯವಸ್ಥಿತವಾಗಿ ಡಿಸೈನ್ ಮಾಡಲಾಗಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯದೆ ಹೋದರೆ ಯಾರಿಗೆ ಲಾಭ? ಅಧಿವೇಶನ ಕ್ಯಾನ್ಸಲ್ ಆದರೆ ಪಾಸ್ ಆಗಬೇಕಿದ್ದ 16 ಪ್ರಮುಖ ಆರ್ಥಿಕ ಮಸೂದೆಗಳು ಹಾಗೆ ಪೆಂಡಿಂಗ್ ಉಳಿಯುತ್ತೆ. ಅಂದರೆ ಇವರ ಟಾರ್ಗೆಟ್ ಕೇವಲ ಒಬ್ಬ ಶಿಕ್ಷಣ ಸಚಿವರಲ್ಲ, ಬದಲಾಗಿ ದೇಶದ ಆರ್ಥಿಕತೆಯ ವೇಗಕ್ಕೆ ಬ್ರೇಕ್ ಹಾಕೋದು. ಈ ಭೀಕರವಾದ ಲೆಕ್ಕಾಚಾರವನ್ನು ನಾವು ಖಂಡಿತವಾಗಿಯೂ ತಳ್ಳಿ ಹಾಕುವಂತಿಲ್ಲ. ಇದೇ ಟೈಮ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಕಡೆಯಿಂದ ಬಹುದೊಡ್ಡ ತಲೆನೋವು ಕೂಡ ಶುರುವಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಶುರುವಾದ ಈ ವಿದ್ಯಾರ್ಥಿಗಳ ಆಕ್ರೋಶ ಕೇವಲ ಸಂಸತ್ತಿನ ಗೇಟ್ಗಳಿಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಇಲ್ಲಿನ ಗಲಭೆಯ ಬಿಸಿಯನ್ನೇ ಸರಿಯಾಗಿ ಬಳಸಿಕೊಂಡು ದೆಹಲಿಯ ಬಾರ್ಡರ್ಗಳ ಕಡೆಗೆ ಮತ್ತೆ ಟ್ರ್ಯಾಕ್ಟರ್ಗಳು ನುಗ್ಗಿ ಬರೋಕೆ ಶುರುವಾಗಿವೆ. ಮೇಲ್ನೋಟಕ್ಕೆ ನೋಡಿದರೆ ಒಳಗಡೆ ವಿದ್ಯಾರ್ಥಿಗಳು ಪೇಪರ್ ಲೀಕ್ ವಿರುದ್ಧ ಹೋರಾಡ್ತಾ ಇದ್ರೆ, ಹೊರಗಡೆ ರೈತರು ಪ್ರಸ್ತಾವಿತ ಇಂಡಿಯಾ US ಟ್ರೇಡ್ ಅಗ್ರಿಮೆಂಟ್ ವಿರುದ್ಧ ಬಾರ್ಡರ್ನಲ್ಲಿ ಮುತ್ತಿಗೆ ಹಾಕ್ತಾ ಇದ್ದಾರೆ ಅಂತ ಅನ್ಸ್ಬೋದು. ಆದರೆ ಇದರ ಹಿಂದಿರೋ ಅಸಲಿ ಲೆಕ್ಕಾಚಾರನೇ ಬೇರೆ ಸ್ನೇಹಿತರೆ. ಇವೆರಡು ಬೇರೆ ಬೇರೆ ಹೋರಾಟಗಳಲ್ಲ, ಬದಲಾಗಿ ಒಂದೇ ಟೈಮ್ನಲ್ಲಿ ಸರ್ಕಾರದ ಕತ್ತು ಹಿಸುಕೋಕೆ ಮಾಡಿರೋ ಪಕ್ಕಾ ಕೋಆರ್ಡಿನೇಟೆಡ್ ಮಾಸ್ಟರ್ ಪ್ಲಾನ್. ಒಂದು ಕಡೆ ಯುವಕರ ಆಕ್ರೋಶ, ಇನ್ನೊಂದು ಕಡೆ ಅನ್ನದಾತರ ಸಿಟ್ಟು. ಇವೆರಡನ್ನೂ ಒಂದಕ್ಕೊಂದು ಲಿಂಕ್ ಮಾಡಿ ಇಡೀ ದೆಹಲಿಯನ್ನೇ ಲಾಕ್ಡೌನ್ ಮಾಡೋ ಲೆವೆಲ್ಗೆ ಈ ಪೊಲಿಟಿಕಲ್ ಗೇಮ್ ಆಡಲಾಗ್ತಿದೆ. ಇದು ಕೇವಲ ಒಂದು ಸರ್ಕಾರದ ವಿರುದ್ಧದ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ಬೆಳೆಯುತ್ತಿರುವ ಭಾರತದ ಆರ್ಥಿಕತೆಗೆ ಬ್ರೇಕ್ ಹಾಕುವ ತಂತ್ರಗಾರಿಕೆಯಂತೆ ಕಾಣ್ತಾ ಇದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡ ದೆಹಲಿ ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿ ಸೆಕ್ಷನ್ 163ರ ಅಡಿಯಲ್ಲಿ ಕಠಿಣವಾದ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಈಗ ಇಡೀ ಆಡಳಿತ ಯಂತ್ರದಲ್ಲೇ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಇಷ್ಟೆಲ್ಲ ಬಿಕ್ಕಟ್ಟುಗಳ ನಡುವೆ ಈ CJP ಒಳಗೇನೆ ಒಂದು ಗುಂಪುಗಾರಿಕೆ ಕೂಡ ಶುರುವಾಗಿದೆ. ಅವರ ವಕ್ತಾರರಾಗಿದ್ದ ವಿಜೇತಾ ದಹಿಯಾ ಅವರ ಬರ್ಗರ್ ವಿಡಿಯೋ ವಿವಾದದಿಂದಾಗಿ ಆಂತರಿಕ ಜಗಳ ಬೀದಿಗೆ ಬಂದಿರೋದು ಈ ಹೋರಾಟದ ನೈತಿಕತೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇದರ ಜೊತೆಗೆ IIT ರೂರ್ಕಿಯಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೋರಾಟದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಬಾರದು ಅಂತ ಮುಂಚಿತವಾಗಿಯೇ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಎಚ್ಚರಿಕೆ ಕೂಡ ನೀಡಲಾಗಿದೆ. ರೈತರು ಮತ್ತು ವಿದ್ಯಾರ್ಥಿಗಳ ನಡುವೆ ಈಗ ಏರ್ಪಟ್ಟಿರೋ ಈ ಹೊಸ ಮೈತ್ರಿ ಇದೆಯಲ್ಲ, ಇದು ಕೇವಲ ಒಬ್ಬ ಸಚಿವರ ರಾಜೀನಾಮೆ ಪಡೆಯೋದಕ್ಕೆ ಮಾತ್ರ ಹುಟ್ಟಿಕೊಂಡಿದ್ದಲ್ಲ, ಬದಲಾಗಿ ಇದು ಇಡೀ ಆಡಳಿತ ಯಂತ್ರವನ್ನೇ ಬುಡಮೇಲು ಮಾಡೋದಕ್ಕೆ ಅಂತಲೇ ಎಣೆದಿರೋ ಒಂದು ಡೆಡ್ಲಿ ಟ್ರ್ಯಾಪ್ನಂತೆ ಕಾಣ್ತಾ ಇದೆ. ದೆಹಲಿಯ ಗಡಿಗಳಲ್ಲಿ ರೈತರ ಮುತ್ತಿಗೆ, ಒಳಗಡೆ ಸಂಸತ್ತಿನ ಕಡೆಗೆ ಮುನ್ನುಗ್ತಿರೋ ವಿದ್ಯಾರ್ಥಿಗಳು, ಈ ಎರಡು ಬೃಹತ್ ಶಕ್ತಿಗಳು ಏನಾದರೂ ಒಂದಾದರೆ ದೆಹಲಿಯ ಆಡಳಿತ ವ್ಯವಸ್ಥೆ ಮತ್ತೊಮ್ಮೆ ಸಂಪೂರ್ಣವಾಗಿ ಸ್ತಬ್ಧವಾಗೋದಂತೂ ಗ್ಯಾರಂಟಿ. ಒಂದು ದೇಶದ ಭವಿಷ್ಯವನ್ನೇ ರೂಪಿಸಬೇಕಾದ ಯುವಕರು ಮತ್ತು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರು ಈ ರೀತಿ ವ್ಯವಸ್ಥೆಯನ್ನೇ ಮುರಿಯೋದಕ್ಕೆ ಅಂತ ಒಂದಾಗ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು? ಇದು ಕೇವಲ ಸಾಂದರ್ಭಿಕ ಹೋರಾಟನಾ, ಅಥವಾ ವೇಗವಾಗಿ ಬೆಳೀತಿರೋ ಭಾರತದ ಆರ್ಥಿಕತೆ ಹಾಗೂ ಆಡಳಿತವನ್ನು ಅಸ್ಥಿರಗೊಳಿಸೋದಕ್ಕೆ ನಡೀತಾ ಇರೋ ವ್ಯವಸ್ಥಿತ ಷಡ್ಯಂತ್ರನ? ಇದು ಪ್ರತಿಯೊಬ್ಬ ಭಾರತೀಯನೂ ಎಚ್ಚೆತ್ತುಕೊಂಡು ಕೇಳಲೇಬೇಕಾದ ಅತಿ ಮುಖ್ಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಜೈ ಹಿಂದ್.